ಮನೆಗೆ ನಾವು ಫ್ರಿಜ್ ತರಬೇಕು ಅನ್ನೋದು ತುಂಬ ವರ್ಷದ ಕನಸು ನಮಗೆಲ್ಲ. ಏನೋ ಒಂಥರ ಖುಷಿ, ಇನ್ನೊಂದು EMI ಕಟ್ಟಬೇಕಲ್ಲಪ್ಪ ಅಂತಲೂ ಇದೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಫ್ರಿಜ್ ಅಂದರೆ ನಮ್ಮ ಮನೆಗಿದ್ದೇನೆ. ನಾವು ಇಷ್ಟು ವರ್ಷ ಫ್ರಿಜ್ ಎಲ್ಲ ಏನು ಯೂಸ್ ಮಾಡಿರಲಿಲ್ಲ. ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ನೋಡ್ಬೇಕು ಗೊತ್ತಾಗಿರುತ್ತೆ. ಸೊ ನಂದು ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಬಂತು. ಆಲ್ರೆಡಿ ಬಂದ್ಬಿಟ್ಟು ಇವತ್ತು 5 days ಆಯಿತು. ಆ ಪೇಮೆಂಟಲ್ಲಿ 1 ಗ್ರಾಮ್ ಗೋಲ್ಡ್ ಕೂಡ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮನೆ ತುಂಬ ದಿನದಿಂದ ಫ್ರಿಜ್ ತರಬೇಕಂತ ಇದ್ವಿ, ಸಿಂಗಲ್ ಡೋರ್ ಫ್ರಿಜ್. ಸೊ ಅದನ್ನು ತರೋಣ ಅಂತ ಅಂದ್ಕೊಂಡೆ. ಆ ಅಮೌಂಟಲ್ಲಿ ಒಂದು ಸಿಂಗಲ್ ಡೋರ್ ಫ್ರಿಜ್ ಕೂಡ ಬರೋಲ್ಲ, ಇನ್ನು ಎಕ್ಸ್ಟ್ರಾ ರಿಮೈನಿಂಗ್ ಹಾಕ್ಬಿಟ್ಟೆ ತರಬೇಕು. ಏನು ಒಂದು 18 ಕ್ಯಾರೆಟ್ ಗೋಲ್ಡ್ ತೊಗೋಬೋದು ಅಷ್ಟೇ. ಇವತ್ತಿನ ರೇಟಿಗೆ ಅಷ್ಟು ಬಂದಿದೆ ಅಷ್ಟೇ ಫಸ್ಟ್ ಪೇಮೆಂಟ್. ಇರಲಿ, ಖುಷಿ ಇದೆ ಅಷ್ಟೇ. ಸ್ವಲ್ಪ ಕೋಲ್ಡ್ ಆಗಿದೆ, ಇಗ್ನೋರ್ಬೇಡಿ. ಬನ್ನಿ. ಸೊ ಯಾವುದು ಏನು ತೊಗೊಳ್ತೀನಿ ಅಂತ ನೋಡಿ. ಎದ್ದೇಳೋ ಸಿಲಿಂಡರ್ ಇರುತ್ತಲ್ಲ, ಗ್ಯಾಸ್ ಎಲ್ಲ ಕೆಳಗೆ ಎಷ್ಟಕ್ಕ ಫ್ರಿಜ್ಜಿಗೆ ತಗೋದು. ಈ ಕಡೆ ಸೈಡಿಗೆ ಏನು ಕಮ್ಮಿ ಇಲ್ಲ, 1,000. ನೀವು ಹಿಂದಿನ ಕ್ಲಿಪ್ ನೋಡ್ಬೋದು. ಬನ್ನಿ ಫ್ರಿಜ್ ತೊಗೊಬರಕ್ಕೆ ಹೋಗೋಣ ಅಂತ ಅಂದೆ. ಅದು ಶೂಟ್ ಮಾಡಿ ಒಂದು 15 ದಿನದ ಮೇಲಾಯಿತು. ಅವತ್ತು ಹೋದ್ವಿ ಆ್ಯಕ್ಚುಲಿ ಫ್ರಿಜ್ ನೋಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಲೋನ್ ಅಪ್ರೂವ್ ಆಗಲಿಲ್ಲ ನನಗೆ, ಅಮ್ಮನ ಹೆಸರಲ್ಲೂ ಆಗಲಿಲ್ಲ. ಸ್ವಲ್ಪ ಸಿಬಿಲ್ ಕಮ್ಮಿ ಇತ್ತು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದ್ವಿ. ಇವಾಗಲೂ ಅಷ್ಟೇ ನನ್ನ ಹತ್ರ ಇರೋ ಅಮೌಂಟ್ಗೆ ಇನ್ನೂ 10,000 ಸೇರಿಸಿ EMI ಎಲ್ಲನೇ ಹಾಕ್ಸ್ಕೊಂಡಿದ್ದು. ಇವಾಗ ಡೌನ್ ಪೇಮೆಂಟ್, ನನ್ನ ಹತ್ರ ಇರೋ ಅಮೌಂಟ್ನ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಬೇರೆ ಕಂಪ್ನೀಲಿ EMI ಹಾಕ್ಸ್ಕೊಂಡು ಇನ್ನು ಎಕ್ಸ್ಟ್ರಾ ರಿಮೈನಿಂಗ್ ಅಮೌಂಟ್ನ EMIನ ಹಾಕ್ಸ್ಕೊಂಡಿದ್ದೀನಿ. ಇವಾಗ ತೋರಿಸ್ತೀನಿ ನೋಡಿ ಯಾವುದು ತೊಗೊಂಬಂದೆ ಅಂತ. ಫ್ರಿಜ್ಜು ತೊಗೊಂಡಿರೋ ನಾವು ವೇರ್ಪೂಲ್ ಅವ್ರದ್ದು ಸಿಂಗಲ್ ಡೋರೇ ಸಾಕು ಅಂತ. ಬಿಕಾಸ್ ನಮ್ಮ ಮನೆ ತುಂಬ ವರ್ಷದ ಕನಸು. ನಮ್ಮ ಮನೆಗೆ ನಾವು ಫ್ರಿಜ್ ತರಬೇಕು ಅನ್ನೋದು ತುಂಬ ವರ್ಷದ ಕನಸು ನಮಗೆಲ್ಲ. ಅದೇನೋ ಗೊತ್ತಿಲ್ಲ, ತರಕ್ಕಂತೂ ಆಗ್ತಾನೆ ಇರಲಿಲ್ಲ. ನಮಗೆ ಸಿಂಗಲ್ ಡೋರೇ ಸಾಕು ಅಂತ ಇದ್ವಿ. ಸಿಂಗಲ್ ಡೋರ್ ಕೂಡ ತರಕ್ಕಂತೂ ಆಗ್ತಾನೆ ಇರಲಿಲ್ಲ. ಅದೇನು ಇಲ್ಲಿ ತನಕ ಅದು ಕಾಲ ಕೂಡ ಬಂದೇ ಇರಲಿಲ್ಲ. ಬಟ್ ಇವಾಗ ಬಂದಿದೆ. ವೇರ್ಪೂಲ್ ಅವ್ರದ್ದು ಇದೇನೋ ಸೆನ್ಸರ್ ಅಂತೆ. ನಾಳೆ ಬಂದ್ಬಿಟ್ಟು ಡೆಮೋ ಕೊಡ್ತೀನಿ ಅಂತ ಹೇಳಿದ್ದಾರೆ. 3 ಸ್ಟಾರು, 10 year ವಾರಂಟಿ, 1 year ಗ್ಯಾರಂಟಿ ಅಷ್ಟೇ. ಈ ಥರ ಇದೆ. ಸಿಂಗಲ್ ಡೋರೇನೆ, ಬಟ್ ನೋಡೋಕ್ಕೆ ಡಬಲ್ ಡೋರ್ ಥರ ಅನಿಸುತ್ತೆ. ಬಟ್ ಸಿಂಗಲ್ ಡೋರೇನೆ. ಹೈಟು ಕೂಡ ಚೆನ್ನಾಗಿದೆ. ಈ ಥರ ಇದೆ. ಇದು ಫುಲ್ ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ನಾಳೆ ಬಂದಮೇಲೆ ನಾನು ಓಪನ್ ಮಾಡಿ ನಾಳೆ ಒಂದ್ಸಲ ತೋರಿಸ್ತೀನಿ ನಿಮಗೆ. ಈ ಥರ ಇದೆ. ಫ್ರಿಜ್ ಇಟ್ಕೊಳ್ಳೋದು ಇಲ್ಲಿದೆ ಪಾಯಿಂಟು. ಸೊ ಇಲ್ಲಿ ಇದು ನೀರಿಂದ ಇಟ್ಕೊಂಡಿದ್ದೀವಿ ಅಂತ ಫ್ರಿಜ್ನ ಇಲ್ಲಿ ಇಟ್ಟಿದ್ದೀವಿ. ಇಲ್ಲ, ನಾಳೆ ಮಾರ್ನಿಂಗ್ ಅಲ್ಲಿ ಆ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಇವಾಗ ತಂದ್ರಲ್ವಾ, ಇಲ್ಲ ಇಟ್ಕೊಂಡಿದ್ದೀನಿ. ಏನೋ ಎಷ್ಟು ವರ್ಷದ ಕನಸು ಅಂತ ಅಂದರೆ ನಿಜವಾಗ್ಲೂ ಇನ್ನೊಂದು ನಮ್ಮಮ್ಮಂಗೆ ವಾಷಿಂಗ್ ಮಿಷಿನ್ ಒಂದು ಕೊಡಿಸ್ಬೇಕು. ಬಿಕಾಸ್ ತುಂಬ ಅಂದರೆ ನೀವು ನೋಡಿದರೆ ಎಲ್ಲ ಇದೇ ತೊಗೊಂಡಿದ್ದು ಫ್ರಿಜ್ಜು. ಇನ್ನೊಂದು ವಾಷಿಂಗ್ ಮಿಷಿನ್ ಒಂದು ಕೊಡಿಸ್ಬೇಕು. ನಮ್ಮಮ್ಮ ಕೇಳ್ತಾನೆ ಇರ್ತಾರೆ, ಫ್ರಿಜ್ ಬೇಡ ವಾಷಿಂಗ್ ಮಿಷಿನ್ ಕೊಡಿಸು, ಬಟ್ಟೆ ತೊಳಿಯೋಕ್ಕಾಗಲ್ಲ ಅಂತ. ನೋಡೋಣ, ಅದನ್ನು ಒಂದು ಕೊಡಿಸ್ತೀನಿ. ಅದನ್ನು EMIಯಲ್ಲಿ ಚೆಕ್ ಮಾಡಿಸ್ದೆ, ಬಟ್ ಆಗಲಿಲ್ಲ. ನೋಡೋಣ, ಇದು ಒಂದು ಕಂಪ್ಲೀಟ್ ಆದಮೇಲೆ ಅದನ್ನು 100% ಕೊಡಿಸ್ತೀನಿ. ಗೈಸ್ ಅಷ್ಟೇ. ಇದನ್ನು ಓಪನ್ ಎಲ್ಲ ಮಾಡಿದ್ಮೇಲೆ, ಅದು ಫ್ರಿಜ್ ಓಪನ್ ಎಲ್ಲ ಮಾಡಿ ಆದಮೇಲೆ ಲೈಕ್ ಇನ್ಸೈಡ್ ಎಲ್ಲ ಹೆಂಗಿದೆ ಏನು ಅಂತ
ಬೆಳಗ್ಗೆ ತೋರಿಸ್ತೀನಿ. ನಾಳೆ 11 ಗಂಟೆಗೇನೋ ಡೆಮೋ ಕೊಡೋಕೆ ಬರ್ತಾರಂತೆ. ಸೊ ಆವಾಗ ತೋರಿಸ್ತೀನಿ. ಏನೋ ಒಂಥರ ಖುಷಿ, ಇನ್ನೊಂದು EMI ಕಟ್ಟಬೇಕಲ್ಲಪ್ಪ ಅಂತಲೂ ಇದೆ. ಇರಲಿ ನೋಡೋಣ. ಮನೆಗೆ ಒಂದು ಫ್ರಿಡ್ಜ್ ಇರಬೇಕು. ತುಂಬ ಜನ ನೀವು ಕೇಳ್ಬೋದು ಡಬಲ್ ಡೋರೇ ತೊಗೋಬೋದಾಗಿತ್ತಲ್ಲ ಅಂತ. ಇದು 19, ಇನ್ನೊಂದು 3-4 ಸಾವಿರ ಹಾಕಿದ್ರೆ ಡಬಲ್ ಡೋರೇ ತೊಗೋಬೋದಾಗಿತ್ತು ಅಂತ ನೀವು ಕೇಳ್ಬೋದು. ಬಟ್ ಫ್ರಿಡ್ಜ್ ಇರೋರಿಗೆ, ಆಲ್ರೆಡಿ ಸಿಂಗಲ್ ಡೋರ್ ಫ್ರಿಡ್ಜ್ ಇರೋರಿಗೆ ಸ್ಪೇಸ್ ಸಾಕಾಗ್ತಾ ಇರಲ್ಲ. ಡಬಲ್ ಡೋರ್ ನೋಡ್ತಾ ಇರ್ತೀರ. ಇವಾಗ ಇಷ್ಟು ವರ್ಷದಲ್ಲಿ ಫಸ್ಟ್ ಫ್ರಿಡ್ಜ್ ಅಂದರೆ ನಮ್ಮ ಮನೆಗಿದ್ದೇನೆ. ನಾವು ಇಷ್ಟು ವರ್ಷ ಫ್ರಿಡ್ಜ್ ಎಲ್ಲ ಏನು ಯೂಸ್ ಮಾಡಿರಲಿಲ್ಲ, ತೊಗೊಂಡು ಇರಲಿಲ್ಲ. ಸೊ ಫಸ್ಟು ಫ್ರಿಡ್ಜ್ ಅಲ್ವಾ, ಸೊ ನಮಗೆ ಸಾಕು ಇಷ್ಟೇ ಅಂತ ಅನಿಸತ್ತೆ. ಮುಂದೆ ಗೊತ್ತಿಲ್ಲ, ಬಟ್ ಇವಾಗ ಸದ್ಯಕ್ಕೆ ಸಾಕು ಅಂತ ಅನಿಸ್ಬಿಟ್ಟು ಸಿಂಗಲ್ ಡೋರೇ ಸಾಕು. ಆ್ಯಂಡ್ ಇದು ತುಂಬ ಸ್ಪೇಷಿಯಸ್ ಆಗಿದೆ. ನಾನು ಬೆಳಗ್ಗೆ ತೋರಿಸ್ತೀನಿ ನಿಮಗೆಲ್ಲ. ಸೊ ನಮಗೆ ಸದ್ಯಕ್ಕೆ ಸಾಕು. ಇನ್ನು ಮುಂದೆ ಅಮ್ಮ ಅಪ್ಪಾಜಿ ಇಬ್ಬರೇ ಇರ್ತಾರೆ, ನಮ್ಮ ಅಣ್ಣ ಇರ್ತಾನೆ, ನಾನಿರಲ್ಲ. ಸೊ ನಾನೇನು ಯೂಸ್ ಮಾಡಲ್ಲ ಅಷ್ಟೇ. ಯಾ ಗೈಸ್, ದ್ಯಾಟ್ಸ್ ಇಟ್. ಸ್ಪೇಸ್ ಚೆನ್ನಾಗಿರುತ್ತಲ್ಲ, ಜಾಸ್ತಿ ಇತ್ತು ಸ್ಪೇಸ್. ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ 90s ಮಾಮ್ಗಳೆಲ್ಲ ಎಷ್ಟು ಇನೋಸೆಂಟ್ ಅಂತ. ಮನೆಗೆ ಯಾವುದಾದ್ರೂ ಒಂದು ಹೊಸ ವಸ್ತು ಬಂದರೆ ಫಸ್ಟು ಪೂಜೆ ಮಾಡಬೇಕು, ಇಲ್ಲ ತರಬೇಕಾದ್ರೆ ಟೈಮ್ ಕೇಳೋದು, ಆ ಥರ ಎಲ್ಲ. ಸೊ ಅದಕ್ಕೆ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಹೇಗಿದ್ರು ಶನಿವಾರ ಅಲ್ವಾ, ನಮ್ಮನೆ ಪೂಜೆ ಕೂಡ ಇತ್ತು. ನೀವು ನೋಡ್ಬೋದು, ನೈಟ್ ಈಚೆ ಸೈಡ್ ಇಟ್ಟಿದ್ವಿ ಫ್ರಿಡ್ಜ್ನ. ಇವಾಗ ಕರೆಕ್ಟಾಗಿ ಫ್ರಿಡ್ಜ್ ಪಾಯಿಂಟಲ್ಲೇ ಇಟ್ಟಿದ್ದೀವಿ. ಯಾ ಗೈಸ್, ದ್ಯಾಟ್ಸ್ ಇಟ್. ನಾವು ತೊಗೊಂಡಿದ್ದು ವೇರ್ಪೂಲ್ ಅವ್ರದ್ದು ಸೆನ್ಸರ್ ಸಿಂಗಲ್ ಡೋರ್ ಫ್ರಿಡ್ಜ್ ಅಷ್ಟೇ. ನಮಗಂತೂ ತುಂಬ ಇಷ್ಟ ಆಯಿತು. ಈ ವ್ಲಾಗ್ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.